ತುಳುಕೂಟ ಬೆಂಗಳೂರು ಕಳೆದ 53 ವರ್ಷಗಳಿಂದ ಬೆಂಗಳೂರಲ್ಲಿ ಕೂಟವನ್ನು ಸ್ಥಾಪಿಸಿ ನಮ್ಮ ಕರಾವಳಿಯ ಕಲೆ, ಕರಾವಳಿಯ ಯಕ್ಷಗಾನ, ಕರಾವಳಿಯ ಕಂಬಳ ಮತ್ತು ನಮ್ಮ ಆಚರಣೆಗಳನ್ನು ಬೆಂಗಳೂರಲ್ಲಿ ಭಾಳ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಬೆಂಗಳೂರಿನವ್ರನ್ನು ಒಟ್ಟುಗೂಡಿಸ್ಕೊಂಡು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಸಂಪ್ರದಾಯದ ಹೊಸಾಕಿ ಊಟ ಪುದ್ದಾರು ಉಣಾಸ ಅನ್ನೋ ಕಾರ್ಯಕ್ರಮ, ಹಾಗೆ ಒಂದು ಆಟಿ ಅಮಾವಾಸ್ಯೆ ದಿವಸ ಒಂದು ಕೆತ್ತೆಯ ಕಷಾಯವನ್ನು ಕೊಡುವ ಮುಖಾಂತರ ರಾಣಿ ಅಬ್ಬಕ್ಕನ ಪ್ರತಿಮೆಗೆ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಹಲವಾರು ಕಾರ್ಯಕ್ರಮಗಳನ್ನು ಬೆಂಗಳೂರಲ್ಲಿ ಆಯೋಜಿಸಿಕೊಂಡು ಇವನು ಕೊರೋನಾ ಟೈಮಲ್ಲೂ ನಾವು ಭಾಳಷ್ಟು ಜನರಿಗೆ ಕೊರೋನಾ ಕಿಟ್ಗಳನ್ನು ವಿತರಿಸಿದ್ದೇವೆ. ಹಾಗೆ ಈ ಸಾರಿ ಬೆಂಗಳೂರಿನಲ್ಲಿ ಒಂದು ಹೊಸ ಪ್ರಯೋಗ ಮತ್ತು ಈಗಿನ ಒಂದು ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗುವುದನ್ನು ತಪ್ಪಿಸೋಕ್ಕೋಸ್ಕರ ಆಮೇಲೆ ಒಂದು ಕುಣಿತ ಭಜನೆಯನ್ನು ಮಾಡಬೇಕು. ಇದೊಂದು ಸ್ಪರ್ಧೆ ಅಂತ ಅಲ್ಲ, ಒಂದು ಪ್ರೋತ್ಸಾಹವೂ ಹೌದು. ಮತ್ತು ಯೂಶ್ವಲಿ ಏನಾಗುತ್ತೆ ಅಂದರೆ ಹಳೆಯ ಕಾಲದಲ್ಲಿ ನಾವು ಊಟ ಮಾಡಿ ಮಲಗುವ ಮುಂಚೆ ಭಜನೆಯನ್ನು ಮಾಡಿ ಮಲಗುವಂಥ ಒಂದು ಸಂಪ್ರದಾಯ ಇತ್ತು. ಆ ನಿಟ್ಟಿನಲ್ಲಿ ನಾವು ಬೆಂಗಳೂರಿನಲ್ಲಿ ಒಂದು ಕುಣಿತ ಭಜನಾ ಸ್ಪರ್ಧೆ ಆಯ್ದ ಒಂದು 15 ತಂಡಗಳನ್ನು ಬೆಳಗ್ಗೆಯಿಂದ ಸಂಜೆವರೆಗೆ ಸತತವಾಗಿ 20 ನಿಮಿಷಗಳ ಕಾಲಾವಧಿಯಲ್ಲಿ 3 ಜನ ಜಡ್ಜಿಗಳ ಮುಖಾಂತರ ನಾವು ಪಾರದರ್ಶಕತೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಒಂದು ಪ್ರಥಮ ಬಹುಮಾನ 1 ಲಕ್ಷ, ದ್ವಿತೀಯ ಬಹುಮಾನ 50,000, ತೃತೀಯ ಬಹುಮಾನ 25,000ಗಳ ಬಹುಮಾನವನ್ನು ಇಟ್ಟಿದ್ದೀವಿ. ಮತ್ತು ಬಂದಂಥ ಎಲ್ಲ ತಂಡಗಳಿಗೆ 15,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೀವಿ. ಬೆಳಗಿನ ಉಪಹಾರ ಬೆಳಿಗ್ಗೆ ಶ್ರೀಯುತ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ, ಶ್ರೀರಾಮ ಮಾನಿಲ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಭಾರತಿ ಶೆಟ್ಟಿಯವರು ದೀಪ ಪ್ರಜ್ವಲನೆ ಮಾಡೋ ಮುಖಾಂತರ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಸತತವಾಗಿ 5:30-6 ಗಂಟೆಗಳ ತನಕ ಈ ಕಾರ್ಯಕ್ರಮ ನಡೀತದೆ. ಮತ್ತು ಸಭಾ ಕಾರ್ಯಕ್ರಮ ಶ್ರೀ ಸ್ವಾಮಿಗಳು ಆಶೀರ್ವಾದವನ್ನು ನೀಡಲಿದ್ದಾರೆ. ವಸತಿ ಸಚಿವರಾದಂಥ ಕೃಷ್ಣಪ್ಪನವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಧರ್ಮಸ್ಥಳದ ಸುರೇಂದ್ರ ಕುಮಾರ್, ಅವರ ಧರ್ಮಪತ್ನಿಯಾದ ಅನಿತಾ ಸುರೇಂದ್ರ ಕುಮಾರ್ ಮತ್ತು ನಾವೆಲ್ಲ ಕೂಟದ ಪದಾಧಿಕಾರಿಗಳು ಸೇರಿಕೊಂಡು ಇದೊಂದು ಕಾರ್ಯಕ್ರಮವನ್ನು ನಾವು ಮಾಡಲಿದ್ದೇವೆ. ನಾನು ದಿನೇಶ್ ಹೆಗಡೆ, ತುಳುಕೂಟದ ಅಧ್ಯಕ್ಷನಾಗಿದ್ದೇನೆ. ಸುರೇಂದ್ರ ರಾವ್ ನೆಲ್ಲಿಕುಂಜ, ಕಾರ್ಯದರ್ಶಿ, ತುಳುಕೂಟ ಬೆಂಗಳೂರು.